ಇವತ್ತಿನ ರಾಶಿ ಭವಿಷ್ಯವನ್ನು ನಾವು ಗಮನಿಸಿದಾದಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ 6ನೇ ಮನೆಯಲ್ಲಿರತಕ್ಕಂಥ ಚಂದ್ರ, ಬುಧನ ಸ್ಥಾನದಲ್ಲಿ, ಶತ್ರು ಸ್ಥಾನದಲ್ಲಿ, ರೋಗ ಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದು. ಇವತ್ತು ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಜಾಗ್ರತೆಯನ್ನು ವಹಿಸಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಹಲವಾರು ವ್ಯಕ್ತಿಗಳ ಮಾತುಗಳು, ಅವರ ಒಂದು ಪ್ರಚೋದನೆಗಳು, ಅವರ ಸಲಹೆಗಳಿಗೆ ನೀವು ಇವತ್ತು ಆ ಪ್ರಭಾವಕ್ಕೆ ಸಿಕ್ಕಾಕೊಳ್ತೀರಾ. ಸೊ ಈ ನಿಟ್ಟಿನಲ್ಲಿ ಇವತ್ತು ನೀವು ದಿಕ್ಕು ತಪ್ಪಿಸ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೇಷರಾಶಿಯವರು ಸ್ವಲ್ಪ ಬೇಗ ನಂಬುವಂಥ ಒಂದು ಸ್ವಭಾವ ಇರುತ್ತೆ. ಹೊಸ ವಿಚಾರಗಳಿಗೆ ಬೇಗ ಆಕರ್ಷಿತರಾಗ್ತೀರಾ, ಅಷ್ಟೇ ಎಫರ್ಟ್ ಹಾಕ್ತೀರಾ. ಆದರೆ ತಪ್ಪು ದಿಕ್ಕಿನಲ್ಲಿ ನೀವು ಎಫರ್ಟ್ ಹಾಕಿದಾದಲ್ಲಿ ಅಷ್ಟೂ ಸಮಯ, ಅಷ್ಟೂ ಪರಿಶ್ರಮ ಎಲ್ಲವೂ ವ್ಯರ್ಥ ಆಗೋಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದಕ್ಕೆ ಹೋಗ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಇವತ್ತು ನೀವು ಮಾಡಬೇಕಾಗಿರತಕ್ಕಂಥ ಪರಿಹಾರ ಕ್ರಮ ಅಂತಂದರೆ ಗುರುರಾಯರ ಒಂದು ಆರಾಧನೆಯನ್ನು ಮಾಡತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆ ಮಾಡತಕ್ಕಂಥದ್ದು, ರಾಘವೇಂದ್ರ ಅಷ್ಟೋತ್ತರ ಹೇಳ್ತಕ್ಕಂಥದ್ದು, ರಾಘವೇಂದ್ರ ಕವಚವನ್ನು ಪಾರಾಯಣ ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ಮಾಡಿ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ವೃಷಭ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಹಸ್ತ ಮತ್ತು ಚಿತ್ತ ಎರಡೂ ನಕ್ಷತ್ರಗಳಲ್ಲಿ ಒಂದು ಚಂದ್ರನ ಸಂಚಾರ ಆಗ್ತಾ ಇರೋದು ನೀವು ನೋಡ್ತಾ ಇರ್ತೀವಿ. ಮನಸ್ಸು ತುಂಬ ಚಂಚಲ, ತುಂಬ ಒಂದು ರೀತಿಯ ಅನಿಶ್ಚಿತತೆ. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸಹ ಒಂದು ಕ್ಲಾರಿಟಿ ಸಿಗೋದಿಲ್ಲ, ಒಂದು ಡಿಸಿಸಿವ್ನೆಸ್ ಅನ್ನೋದು ಇರೋದಿಲ್ಲ ಇವತ್ತು. ಜೊತೆಗೆ ಇವತ್ತು ನಿಮ್ಮ ಮಕ್ಕಳ ವಿಚಾರದಲ್ಲಿ ವಿಪರೀತವಾದ ಆತಂಕ, ವಿಪರೀತವಾದಂಥ ಗೊಂದಲ, ಏನೋ ಆಗೋಗುತ್ತೆ, ಏನೋ ಆಗ್ಬಿಡ್ಬೋದು ಅನ್ನತಕ್ಕಂಥ ಒಂದು ಭಯ ನಿಮ್ಮನ್ನು ಕಾಡ್ತಾ ಇರುತ್ತೆ. ಈ ವಿಚಾರದಲ್ಲಿ ಇವತ್ತಿನ ದಿವಸ ನೀವು ಪರಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕಾಲ ಸಮಯವನ್ನು ಕಳೆದು ಬಂದಿದ್ದಾದಲ್ಲಿ ವಿಶೇಷವಾದ ಅನುಕೂಲಗಳನ್ನು ಪಡ್ಕೊಳ್ತೀರಾ. ಅದರಲ್ಲೂ ಸಹ ಸಪರಿವಾರ ಸಮೇತವಾಗಿರ್ತಕ್ಕಂಥ ಈಶ್ವರನ ಸನ್ನಿಧಾನ, ಗಣೇಶ, ಸುಬ್ರಹ್ಮಣ್ಯ, ಪಾರ್ವತಿ, ನಂದೀಶ್ವರ ಜೊತೆಯಲ್ಲಿ ಪರಮೇಶ್ವರ ಇರತಕ್ಕಂಥ ಸನ್ನಿಧಾನ, ಇಂತಹ ಕಡೆಗೆ ಹೋಗ್ಬಿಟ್ಟು ಬನ್ನಿ, ಶುಭವಾಗುತ್ತೆ ನಿಮಗೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಚತುರ್ಥದಲ್ಲಿರತಕ್ಕಂಥ ಚಂದ್ರ, ಹಸ್ತ ಚಿತ್ತ ನಕ್ಷತ್ರಗಳಲ್ಲಿ ಚಂದ್ರನ ಒಂದು ಸಂಚಾರ ಆಗ್ತಾ ಇರತಕ್ಕಂಥದ್ದು. ಕುಜನ ಒಂದು ಸಂಚಾರ ಮುಂದಕ್ಕೆ ಹೋಗಿದೆ, ಇದೊಂದು ಅನುಕೂಲ ಅಂತ ನಾವು ಹೇಳ್ಬೋದು. ನಾವು 3ನೇ ಮನೆಯಲ್ಲಿ ಕುಜ ಇರತಕ್ಕಂಥದ್ದು. ಇವತ್ತು ಸ್ವಲ್ಪ ಏನೇ ಸಮಸ್ಯೆ ಬಂದರೂ ಸಹ ಧೈರ್ಯವಾಗಿ ನೀವು ಎದುರಿಸ್ತೀರಾ. ಯಾವತ್ತೂ ಇಲ್ಲದೆ ಇರತಕ್ಕಂಥ ಒಂದು ಕಾನ್ಫಿಡೆನ್ಸು, ಯಾವತ್ತೂ ಇಲ್ಲದೆ ಇರತಕ್ಕಂಥ ಒಂದು ವಿಶೇಷವಾದ ಒಂದು ಆತ್ಮಬಲ ಇವತ್ತು ನಿಮ್ಮಲ್ಲಿ ಜಾಗೃತವಾಗಿರುತ್ತೆ. ಇದು ನಿಮ್ಮನ್ನು ಮತ್ತೊಂದು ಲೆವೆಲ್ಗೆ ಕರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಜೊತೆಲಿರತಕ್ಕಂಥವ್ರು ಸ್ವಲ್ಪ ಆಶ್ಚರ್ಯಚಕಿತರಾಗ್ತಾರೆ ಇವತ್ತಿನ ದಿವಸ. ಯಾವತ್ತೂ ಇಲ್ಲದೆ ಇರುವಂಥದ್ದು ಇವತ್ತು ಎಂಥ ಒಂದು ವಿಶೇಷವಾದ ಸ್ಟ್ಯಾಮಿನಾ, ಒಂದು ಸಸ್ಟೈನಬಿಲಿಟಿ ಎಲ್ಲವೂ ಇವರಲ್ಲಿದೆ ಅನ್ನತಕ್ಕಂಥದ್ದು. ಇದನ್ನು ಕರೆಕ್ಟಾಗಿ ಬಳಸ್ಕೊಳ್ಳಿ. ಇವತ್ತು ನಿಮಗೆ ಇರತಕ್ಕಂಥ ಒಂದು ಎನರ್ಜಿ ಲೆವೆಲ್ಸ್ ಏನಿದೆ, ಆ ವೈಬ್ರೇಷನ್ಸ್ ಏನಿದೆ, ಅದನ್ನು ನೀವು ಕರೆಕ್ಟಾಗಿ ಬಳಸ್ಕೊಂಡಿದ್ದಾದಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾವಣೆ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ತೃತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಸ್ವಲ್ಪ ಇವತ್ತು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ಎಸ್ಪೆಷಲಿ ಮೆಡಿಕಲ್ ರಿಲೇಟೆಡ್ ಆಗಿರತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಮಾಡಬೇಕಾದ ಪಕ್ಷದಲ್ಲಿ ಒಂದು ಹೆಲ್ತ್ ಪಾಲಿಸಿ, ಒಂದು ಹೆಲ್ತ್ ಇನ್ಶೂರೆನ್ಸು ಈ ಥರದ್ದು ಏನಾದ್ರು ತೆಗೆದುಕೊಳ್ಬೇಕಂತ ಸಂದರ್ಭ, ಅಥವಾ ಬೇರೆ ಯಾವುದಾದ್ರೂ ಒಂದು ಡೊನೇಷನ್ಸ್ ಕೊಡಬೇಕಂತ ಒಂದು ಸಂದರ್ಭ, ಇಂಥ ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ಜಾಗ್ರತೆಯಿಂದ ಮುಂದಕ್ಕೆ ಹೋಗಬೇಕಾಗತ್ತೆ. ಎಲ್ಲೋ ಕೆಲವೊಂದು ಕ್ಲಾಸಸ್ ಇರುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನು ಪೂರ್ತಿಯಾಗಿ ನೀವು ಗಮನಿಸೋದಿಲ್ಲ, ಅದರಿಂದ ಸಮಸ್ಯೆಗಳನ್ನ ತಂದುಕೊಳ್ತೀರಾ. ಸ್ವಲ್ಪ ಜಾಗ್ರತೆ ಇರಿ, ಎಲ್ಲವೂ ಒಳ್ಳೆಯದಾಗುತ್ತೆ ನಿಮಗೆ. ಸಿಂಹರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಇವತ್ತು ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತಿನ ಮೇಲೆ ನಿಗಾ ಇಟ್ಕೋಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ಏನೋ ಒಂದು ಕ್ಯಾಶುಯಲ್ ಆಗಿ, ಕೇರ್ಲೆಸ್ ಆಗಿ ನೀವು ಮಾಡತಕ್ಕಂಥ ಒಂದು ಮಾತು, ಅದನ್ನೇ ಹಿಡ್ಕೊಂಡು 4-6 ಜನ ನಿಮ್ಮ ಮೇಲೆ ನಿಮ್ಮನ್ನು ಟ್ರಿಗರ್ ಮಾಡಿ ಪಾಯಿಂಟ್ ಔಟ್ ಮಾಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಹಾಗೆ ದುಡ್ಡು ಕಾಸಿನ ವಿಚಾರದಲ್ಲೂ ಅಷ್ಟೇ ಇವತ್ತಿನ ದಿವಸ ಸ್ವಲ್ಪ ನೀವು ಎಡವತಕ್ಕಂಥ ಸಾಧ್ಯತೆಗಳು ಗೋಚರವಾಗ್ತಾ ಇದೆ. ಸರಿಯಾದ ವಿಷಯಗಳಲ್ಲಿ ನೀವು ಖರ್ಚು ಮಾಡದೆ ಬೇಡದೇ ಇರೋ ವಿಚಾರಗಳಲ್ಲಿ ಇವತ್ತು ಪೋಲು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವರ್ಣಾಕರ್ಷಣ ಭೈರವನ ಒಂದು ಆರಾಧನೆಯನ್ನು ಮಾಡಿ ವಿಶೇಷವಾದ ಲಾಭವನ್ನು, ಅನುಕೂಲವನ್ನು ಪಡ್ಕೊಳ್ತೀರಾ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಹಸ್ತ ಮತ್ತು ಚಿತ್ತ ಎರಡೂ ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ಇವತ್ತು ಸ್ವಲ್ಪ ಉದಾರ ಮನಸ್ಥಿತಿ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ, ಉದಾರ ಮನೋಭಾವ. ಯಾರಿಗಾದ್ರೂ ಸಹಾಯ ಮಾಡಬೇಕು, ಯಾರಿಗಾದ್ರೂ ನೆರವಾಗಬೇಕು, ಒಂದು ಬಿಗ್ಗರ್ ಕಾಸ್ಗೋಸ್ಕರ ನೀವು ಸಪೋರ್ಟ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇವತ್ತು ಮನಸ್ಸಲ್ಲಿ ಜಾಗೃತವಾಗಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಈ ವಿಚಾರದಲ್ಲಿ ಹೆಜ್ಜೆ ಇಡಿ, ಒಳ್ಳೆಯದಾಗುತ್ತೆ. ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸು, ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ಸ್ ಮಾಡೋದಕ್ಕೆ ತುಂಬ ಸೂಕ್ತವಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಮುಂದಿನ 6 ತಿಂಗಳು, 1-1.5 ವರ್ಷಕ್ಕೆ ಸಂಬಂಧಪಟ್ಟಂಥ ಇನ್ವೆಸ್ಟ್ಮೆಂಟ್ಸ್ ಆಗಲಿ, ಏನಾದರೂ ಒಂದು ಭದ್ರವಾದ ಕೆಲಸ ಮಾಡೋದಕ್ಕೆ ನೀವು ಅಡಿಪಾಯ ಹಾಕೊಡೋದಕ್ಕೆ ಸೂಕ್ತವಾಗಿ ಇವತ್ತು ಗೋಚರವಾಗ್ತಾ ಇದೆ. ಇವತ್ತಿನ ದಿವಸ ಹಯಗ್ರೀವ ಸ್ತೋತ್ರವನ್ನು ಪಾರಾಯಣ ಮಾಡ್ಕೊಳ್ಳಿ, ಬುಧ ಕವಚವನ್ನು ಹೇಳ್ಕೊಳ್ಳಿ, ಶುಭವಾಗುತ್ತೆ ನಿಮಗೆ.